ಈ ಕೊರಳಿಗೆ ನಿನ್ನ ಉಸಿರಿನ ಬಯಕೆಯು, ಮುಂಗುರುಳಿಗೆ ನಿನ್ನ ಬೆರಳಿನ ಹುಡುಕಾಟವು. ನಡೆವೆನು ಹಿಂಬಾಲಿಸಿ ನೆರಳನು ನಾ ಸೋಲಿಸಿ, ಅತಿಯಾದ ಪ್ರೀತಿ ಬೇಡುವೆ, ಬೆಂಬಿಡದೆ ನಿನ್ನೆ ಕಾಡುವೆ. ಹುಚ್ಚು ಹುಡುಗಿ ತುಂಬ ನಾನು, ಸಹಿಸು ನೀನು. Every morning I remember you, every noon, every night I'll be there for you. My heart says that I love you, and my soul will burn always for you. ಕನಸಲು ನೂರು ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ. ಒಬ್ಬಳೇ ಕೂರಲಾರೆ, ಯಾರನೂ ಸೇರಲಾರೆ, ನೀ ಬೇಕು ಎಲ್ಲ ಗಳಿಗೆಯೂ, ಸಿಗಬೇಕು ಪೂರ್ತಿ ಸಲುಗೆಯು. ಆಸೆ ಪೊರುಕೆ ತುಂಬ ನಾನು, ಸಹಿಸು ನೀನು. ನಮ್ಮ ಪಿರಿಯಾಪಟ್ಟಣದಿಂದನೇ ಜಸ್ಟ್ 20 ಕಿಲೋಮೀಟರ್ ದೂರದಲ್ಲಿರೋ ಗೋಲ್ಡನ್ ಟೆಂಪಲಲ್ಲಿನೇ ಇಷ್ಟೆಲ್ಲ ಇದೆಯಾ? ನಾವೇನೋ ಗೋಲ್ಡನ್ ಟೆಂಪಲ್ ಅಂತೀವಿ, ಆದರೆ ಅದ್ರ ನಿಜವಾದ ಹೆಸರೇನೋ, ಅವರ ಭಾಷೆಯಲ್ಲಿ ಅದನ್ನು ಏನಂತ ಕರೀತಾರೆ, ಹಾಗೆ ಅವರ ಆಚರಣೆ, ಉಡುಗೆಗಳು, ಹಿನ್ನೆಲೆ ಏನು, ಅಲ್ಲಿನ ಸರ್ವಾಧಿಕಾರಿ ಯಾರು, ಇದೇ ಇವತ್ತಿನ ವಿಡಿಯೋ. ರೋಚಕ ಹಿನ್ನೆಲೆಯಲ್ಲಿ ಗೋಲ್ಡನ್ ಟೆಂಪಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ ಕಲ್ಕೆರೆ. ನಂದಿನಿ ಪ್ರಪಂಚ ಪಿರಿಯಾಪಟ್ಟಣ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋನ ತುಂಬ ಜನ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆ ತುಂಬ ಒಳ್ಳೆ ಕಮೆಂಟ್ ಕೂಡ ಬಂದಿದೆ, ಆಲ್ ದ ಬೆಸ್ಟ್ ಹೇಳಿದ್ದೀರಾ. ಹಾಗೆ ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್ ಅಂತ ಕೂಡ ಹೇಳಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಹೆಚ್ಚು ಜನ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ನಮ್ಮ ಪಿರಿಯಾಪಟ್ಟಣದಿಂದ ಹತ್ತಿರದಲ್ಲೇ ಇದ್ದರೂ ನಾನು ಇಲ್ಲಿಗೆ ಬಂದಿರೋದು 3 ಸಲ ಅಷ್ಟೇ. ಆದರೆ ಇದರ ಹಿನ್ನೆಲೆ ಗೊತ್ತಾಗಿದ್ದು ಈ ಸಲ ಬಂದಾಗ ಮಾತ್ರ. ಮೈಸೂರು ಕೊಡಗು ಮಧ್ಯ ಬಾರ್ಡರಲ್ಲಿ ಇರೋ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಅದು ಗೋಲ್ಡನ್ ಟೆಂಪಲ್. ನಮ್ಗಳಿಗೊಂದು ಸಂಪ್ರದಾಯ ಇದೆ ಅಲ್ವಾ, ಅದೇನೆಂದರೆ ಎಲ್ಲೋ ದೂರದಲ್ಲಿರೋ ಪ್ಲೇಸ್ಗೆ ತುಂಬ ಸಲ ಹೋಗ್ತೀವಿ. ಅಷ್ಟೋ ಇಷ್ಟೋ ಸ್ವಲ್ಪ ಆದರೂ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಆದರೆ ನಮ್ಮ ಸುತ್ತಮುತ್ತಲೇ ಇರೋ ಹತ್ತಿರದ ಪ್ಲೇಸ್ಗಳಿಗೆ ನಾವು ಹೋಗಿರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ. ಕಾರಣ ಏನಂದರೆ ಇಲ್ಲೇ ಇರೋದಲ್ವಾ, ಹತ್ತಿರದ್ದೇ ಅಲ್ವಾ, ಹೋಗೋಣ ಬಿಡು, ಇನ್ನೊಂದ್ಸಲ ಹೋಗೋಣ ಬಿಡು ಅನ್ನೋ ಉಡಾಫೆ ಅಷ್ಟೇ. ಆದರೆ ವಿಸಿಟ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟೊಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ. ನಮ್ಮ ಅಕ್ಕಪಕ್ಕ ದೂರೇ ಆದರೂ ಯಾವುದೋ ಬೇರೆ ದೇಶಕ್ಕೆ ಬಂದಿದ್ದೀವೇನೋ ಅನ್ನೋ ಫೀಲ್ ಆಗುತ್ತೆ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ತುಂಬ ಹಸಿರಿಂದ ಕೂಡಿದೆ ಪ್ಲೇಸ್, ಅದು ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಆವಾಗಲೇ ಹೇಳ್ದಂಗೆ 3 ಸಲ ಇಲ್ಲಿಗೆ ಬಂದಿದ್ದೀನಿ. ಆದರೆ ಮೊದಲನೇ ಸಲ ಬಂದಾಗ ಅಷ್ಟಿಲ್ಲೇ ಡೆವಲಪ್ ಯಾವುದೂ ಆಗಿರಲಿಲ್ಲ. ಆದರೆ ಇವಾಗ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ, ಫಸ್ಟು ಬೈಲ್ಕೊಪ್ಪಯಿಂದ ಸ್ಟಾರ್ಟ್ ಆಗಿ ಗೋಲ್ಡನ್ ಟೆಂಪಲ್ ತನಕ ಹೋಗ್ಬೇಕಂದ್ರೆ ಒಂದು 4-5 ಕಿಲೋಮೀಟರ್ಸ್ ಆದರೂ ಆಗುತ್ತೆ. ಅಲ್ಲಿ ಮಧ್ಯದಲ್ಲಿ ಏನು ಮನೆಗಳೇ ಸಿಗ್ತಿರ್ಲಿಲ್ಲ. ಆದರೆ ಇವಾಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಬೈಲ್ಕೊಪ್ಪದಿಂದ ಹಿಡಿದು ಗೋಲ್ಡನ್ ಟೆಂಪಲ್ವರೆಗೂ ಆ ಟಿಬೇಟಿಯನ್ ಅವ್ರದ್ದೇ ಮನೆಗಳು, ಅಂಗಡಿಗಳಿಂದನೇ ತುಂಬೋಗಿದೆ, ಅಷ್ಟು ಡೆವಲಪ್ ಆಗಿದೆ. ಇದರ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, 1951ರಲ್ಲಿ ಟಿಬೇಟ್ ದೇಶವನ್ನು ಚೀನಾ ಆಕ್ರಮಿಸ್ಕೊಳ್ಳುತ್ತೆ. ಅಲ್ಲಿಯ ಜನರು ವಸತಿನೇ ಇಲ್ಲದೆ ನಿರಾಶ್ರಿತರಾಗ್ತಾರೆ. ಆವಾಗ ನಮ್ಮ ಭಾರತದ ಕಡೆಗೆ ಅವರು ಬರ್ತಾರೆ. ಆವಾಗ ಜವಾಹರ್ಲಾಲ್ ನೆಹರೂರವರು ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ಆವಾಗ ಭಾರತದ ಕೆಲವು ಪ್ರದೇಶಗಳಲ್ಲಿ, ಅಂದರೆ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಸರ್ಕಾರದ, ಅಂದರೆ ಕೇಂದ್ರ ಸರ್ಕಾರಕ್ಕೆ ಅನ್ವಯವಾಗಿರುವಂಥ ಪ್ರದೇಶಗಳನ್ನು ಅವರಿಗೆ ನೀಡ್ತಾರೆ. ಅದರಲ್ಲಿ ಒಂದು ಕುಟುಂಬಕ್ಕೆ 3 ಎಕರೆಯಷ್ಟು ಜಾಗವನ್ನು ಅವರಿಗೆ ಕೊಡ್ತಾರೆ. ಭಾರತದ ಕೆಲವು ಪ್ರದೇಶಗಳು ಅಂತ ಹೇಳಿದೆ ಅಲ್ವಾ ಆವಾಗಲೇ, ಅದು ಯಾವುದಾದ್ರು ಅಂತ ಹೇಳಿದ್ರೆ ದೆಹಲಿ, ಅರುಣಾಚಲ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನೆಲೆಸ್ತಾರೆ. ದೆಹಲಿಯ ಕಡೆ ಅಂತ ಹೇಳಿದ್ರೆ ಸುಮಾರು 3,000 ಜನ ಸಣ್ಣ ವ್ಯಾಪಾರಿಗಳಾಗಿ ನೆಲೆಸ್ತಾರೆ.
ಅರುಣಾಚಲ ಪ್ರದೇಶದಲ್ಲಿ 3,000 ಜನ ರೈತರಾಗಿ ಅಂದರೆ ಕೃಷಿಯನ್ನ ಆಧರಿಸಿ ನೆಲೆಯೂರ್ತಾರೆ. ಪಶ್ಚಿಮ ಬಂಗಾಳದಲ್ಲಿ 2,000 ಜನ ಸಣ್ಣ ವ್ಯಾಪಾರಿಗಳಾಗಿ ನೆಲೆಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಅಂತ ಬಂದರೆ 40,000 ಜನ ಕೃಷಿಯನ್ನು ಆಧರಿಸಿ ನೆಲೆಯೂರ್ತಾರೆ. ಅದರಲ್ಲಿ ಬೈಲ್ಕೊಪ್ಪ, ಕೊಳ್ಳೇಗಾಲ ಮತ್ತು ಮುಂಗೋಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಾನು ಹೇಳ್ತಿರೋದು ನಮ್ಮ ಪಿರಿಯಾಪಟ್ಟಣ ಸಮೀಪದಲ್ಲೇ ಇರೋ ಬೈಲ್ಕೊಪ್ಪ. ತುಂಬ ಜನ ಹೇಳ್ತಾರೆ ಇಂದಿರಾ ಗಾಂಧಿ ಅವರು ಪ್ರಧಾನಿಗಳಾದಾಗ ಅವರ ಸಮಯದಲ್ಲಿ ಟಿಬೇಟಿಯನ್ರು ಭಾರತಕ್ಕೆ ನೆಲೆಯೂರಿದ್ರು ಅಥವಾ ಭಾರತಕ್ಕೆ ಅವರು ನಿರಾಶ್ರಿತರಾಗಿ ಬರ್ತಾರೆ, ಅದಕ್ಕೆ ನೆಲೆಯೂರೋದಕ್ಕೆ ಅವಕಾಶ ಕೊಟ್ಟರು ಅಂತ. ಆದರೆ ಅದು ತಪ್ಪು. ಯಾಕಂದರೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದು 1966ರಲ್ಲಿ. ಅಷ್ಟರಲ್ಲಿ ಟಿಬೇಟಿಯನ್ನರು ತಮ್ಮ ನೆಲೆಯನ್ನು ಭಾರತದಲ್ಲಿ ಇಟ್ಟಿರ್ತಾರೆ. ಇದಕ್ಕೆ ಒಂದು ಪ್ರೂಫ್ ಕೂಡ ಇದೆ. ಅದೇನಪ್ಪ ಅಂತ ಅಂದರೆ 2011 ಫೆಬ್ರವರಿ 6 ಭಾನುವಾರದ ಇಂಗ್ಲಿಷ್ ನ್ಯೂಸ್ ಪೇಪರ್ ಅಂದರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪ್ರಕಟವಾಗಿದೆ. ಜವಾಹರಲಾಲ್ ನೆಹರೂರವರು ಪ್ರಧಾನಮಂತ್ರಿಯಾಗಿದ್ದಾಗ ತಮ್ಮ ದೇಶಕ್ಕೆ ಬಂದಂಥ ನಿರಾಶ್ರಿತರಿಗೆ ತಮ್ಮದೇ ದೇಶದಲ್ಲಿರುವ ಪ್ರದೇಶಗಳನ್ನು ಕೊಡೋಕ್ಕೆ ಮುಂದಾಗ್ತಾರೆ. ಅಲ್ಲಿಂದ ಭಾರತಕ್ಕೆ ಬಂದಂಥ ಟಿಬೇಟಿಯನ್ನರಲ್ಲಿ ಕರ್ನಾಟಕಕ್ಕೆ ಬಂದಂಥ ಜನಗಳೇ ಹೆಚ್ಚಾಗಿರ್ತಾರೆ. ಆವಾಗ ಕರ್ನಾಟಕದಲ್ಲಿ ಗುಡ್ಡಗಾಡು ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಕರ್ನಾಟಕಕ್ಕೆ 40,000 ಜನಗಳಷ್ಟು ಜನ ನೆಲೆಯೂರೋದಕ್ಕೆ ಅಂತ ಬರ್ತಾರೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಜವಾಹರಲಾಲ್ ನೆಹರೂರವರು ಒಂದು ಪತ್ರವನ್ನು ಕಳುಹಿಸ್ತಾರೆ. ಆ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಎಸ್ ನಿಜಲಿಂಗಪ್ಪರವರು ಇರ್ತಾರೆ. ಅವರ ಪತ್ರಕ್ಕೆ ಒಪ್ಪಿ ಅಷ್ಟು ಜನಕ್ಕೆ ಕರ್ನಾಟಕದ ಗುಡ್ಡಗಾಡು ಪ್ರದೇಶದಲ್ಲಿ ಅವರಿಗೆ ನೆಲೆಯೂರೋದಕ್ಕೆ ಅಂತ ಒಂದು ಅವಕಾಶನ ಮಾಡಿಕೊಡ್ತಾರೆ. ಟಿಬೇಟಿಯನ್ನರ್ ಅಂದರೆ ಗೋಲ್ಡನ್ ಟೆಂಪಲಲ್ಲಿ ಇರುವಂಥ ಜನಗಳು, ಆ ಜನಗಳ ಉಡುಗೆಗಳು, ಆಚರಣೆಗಳು ಅವರ ಬೌದ್ಧ ಧರ್ಮಕ್ಕೆ ಆಧಾರವಾಗಿ ಅಥವಾ ಅನುಗುಣವಾಗಿ ಅವರ ಉಡುಗೆ ತೊಡುಗೆಗಳು ವಿಭಿನ್ನವಾಗಿರುತ್ತೆ. ಅವರ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬ ಚೀಫ್ ಅಥವಾ ಸರ್ವಾಧಿಕಾರಿಗಳು ಇರ್ತಾರೆ. ಅದರಲ್ಲಿ ಗೋಲ್ಡನ್ ಟೆಂಪಲ್ಗೆ ಡ್ರಬ್ಯಾಂಗ್ ಪದ್ಮ ನೂರ್ಬು ಅವರು ಅಧಿಕಾರಿಯಾಗಿರ್ತಾರೆ. ಆದರೆ ಇವಾಗ ಪ್ರಸ್ತುತ ಬೇರೆಯವರಾಗಿದ್ದಾರೆ. ಅವರದೇ ಧರ್ಮಶಾಲೆಗಳು ಅವರಿಗೆ ಪ್ರತ್ಯೇಕವಾಗಿವೆ. ಅವರಲ್ಲಿ ಇಂಗ್ಲೀಷ್, ಹಿಂದಿ, ಟಿಬೇಟಿಯನ್ ಭಾಷೆಗಳಿರುತ್ತೆ. ಅವರಲ್ಲಿ 8 ವರ್ಷಗಳ ಕಾಲ ಶಾಲೆ ಮತ್ತು 10 ವರ್ಷಗಳು ಕಾಲೇಜ್ನ ಓದಿರ್ತಾರೆ. ನಂತರ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿ ನಂತರ ಬೇರೆ ಬೇರೆ ಕಡೆ ಕೆಲಸಗಳನ್ನು ಮಾಡ್ತಾರೆ. ಇನ್ನು ಉಳಿದವರು ಜಮೀನಿನಲ್ಲಿ ರೈತರಾಗಿ ಸಣ್ಣ ವ್ಯಾಪಾರಿಗಳಿಗೆ ಕೆಲಸ ಮಾಡ್ತಾರೆ. ಅವರು ಹೆಚ್ಚಾಗಿ ಬೆಳೆಯೋದು ಜೋಳ, ಇವಾಗ ಶುಂಠಿಯನ್ನು ಕೂಡ ಬೆಳೀತಾರೆ. ಈ ಗೋಲ್ಡನ್ ಟೆಂಪಲನ್ನು 1963ರಲ್ಲಿ ನಿರ್ಮಿಸಲಾಗಿದೆ. ಈ ಗೋಲ್ಡನ್ ಟೆಂಪಲ್ನ ನಿಜವಾದ ಹೆಸರು ಅಥವಾ ಅವರ ಭಾಷೆನಲ್ಲಿ ಗೋಲ್ಡನ್ ಟೆಂಪಲ್ಗೆ ಏನಂತಾರೆ ಅಂತ ಹೇಳಿದ್ರೆ ನಾಮ್ಡ್ರೋಲಿಂಗ್ ಮಾನ್ಸ್ಟೇರಿ. ಅಲ್ಲಿ ಅವರು ಆರಾಧಿಸೋ ದೈವ ಬುದ್ಧ. ಅಲ್ಲಿ ದೇವಸ್ಥಾನನ ಚಿನ್ನದ ಬಣ್ಣದಲ್ಲಿ ನಿರ್ಮಿಸಿರೋದ್ರಿಂದ ಗೋಲ್ಡನ್ ಟೆಂಪಲ್ ಅಂತಾನೆ ಫೇಮಸ್ ಆಗಿದೆ. ಅಲ್ಲಿನ ಸರ್ವಾಧಿಕಾರಿ ಏನಾದರೂ ಸತ್ತರೆ ಅವ್ರದೇ ಆಚರಣೆಯಲ್ಲಿ ತಮ್ಮದೇ ಪಂಚಾಂಗ ಥರ, ಅಲ್ಲಿನ ಸರ್ವಾಧಿಕಾರಿಗಳು ಏನಾದರೂ ಸತ್ತರೆ ಅವ್ರದೇ ಆಚರಣೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮಲ್ಲಿ ಪಂಚಾಂಗ ಥರ ಇದೆ ಅಲ್ವಾ. ಇವಾಗ ನಮ್ದು ಯಾವುದಾದ್ರೂ ಒಂದು ಹುಟ್ಟಿದ ದಿನಾಂಕನ ಹೇಳಿದ್ರೆ ನಮ್ಮದೇ ಒಂದು ಭವಿಷ್ಯ ಅಥವಾ ಯಾವುದೋ ಒಂದು ಪಂಚಾಂಗನ ಹೇಳ್ತಾರಲ್ವ, ಅದೇ ಥರ ಅವ್ರದೇ ಆಚರಣೆಯಲ್ಲಿ ಒಂದು ಪಂಚಾಂಗ ಥರ ಇದೆ. ಅದರಲ್ಲಿ ಒಂದು ಆಚರಣೆಯಿಂದ ಅವರ ಭವಿಷ್ಯವನ್ನು ನೋಡ್ತಾರೆ. ಅಂದರೆ ಒಂದು ಸರ್ವಾಧಿಕಾರಿ ಹುಟ್ಟಿದಾಗಿಂದ ಅವ್ರಿಗೆ ಎಷ್ಟು ಆಯಸ್ಸಿರುತ್ತೆ ಅನ್ನೋದನ್ನು ಅವರು ನೋಡ್ತಾರೆ. ಆ ಆಯಸ್ಸಿಗೂ ಮುಂಚೆ ಏನಾದರೂ ಅವ್ರು ಸತ್ತರೆ ಅವರ ಆಯಸ್ಸು ಇನ್ನೂ ಇತ್ತು ಅನ್ನೋದನ್ನು ಅವರು ಖಚಿತ ಮಾಡ್ಕೊಂಡು ಏನು ಮಾಡ್ತಾರೆ, ಸತ್ತಿದ ತಕ್ಷಣ ಅವ್ರ ದೇಹನ ಅವರು ಸುಡಲ್ಲ. ಅವರ ವಯಸ್ಸು ಎಲ್ಲಿ ತನಕ ಇತ್ತು, ಫಾರ್ ಎಕ್ಸಾಂಪಲ್ ಇವಾಗ ಅವ್ರು ಏನಾದರೂ ಇವಾಗ ಸತ್ತಿದ್ದಾರೆ ಅಂತ ಹೇಳಿದರೆ ಅವ್ರ ಆಯಸ್ಸು ಇನ್ನೂ ಮುಂದಿನ ವರ್ಷ ಅಥವಾ ಮುಂದಿನ 1.5 ವರ್ಷಗಳಷ್ಟು ಇತ್ತು ಅಂತ ಏನಾದರೂ ಇದ್ದರೆ ಅಷ್ಟೂ ದಿವಸಗಳು ಏನು ಮಾಡ್ತಾರೆ, ಅವ್ರ ದೇಹನ ಅವರು ಹಾಗೆ ಇಟ್ಟು ಪೂಜೆ ಮಾಡ್ತಾರೆ. ಆ ಬುದ್ಧನ ರೀತಿ ಅವ್ರನ್ನ ಕೂರಿಸಿ ಅವ್ರನ್ನ ಅಷ್ಟೂ ದಿವಸಗಳ ಕಾಲ, ಅಂದರೆ ಆ 1.5 ವರ್ಷ ಆದರೂ ಪರವಾಗಿಲ್ಲ, 2 ತಿಂಗಳಾದ್ರೂ ಅಷ್ಟೇ, ಅವರು ಆ ಬುದ್ಧನ ಬುದ್ಧ ಯಾವ ಥರ ಕೂರ್ತಾರೆ ಅದೇ ಥರ ಅವ್ರನ್ನು ಕೂಡ ಕೂರಿಸಿ ಆ ಒಂದು ದೇಹನ ಪೂಜೆ ಮಾಡ್ತಾರೆ. ನಂತರ ಅದನ್ನು ಬೆಳಗಿನ ಜಾವ ತಗೊಂಡೋಗಿ ಆಯಸ್ಸು ಮುಗಿದಿದೆ ಅಂತ ಹೇಳಿ ಬೆಳಗಿನ ಜಾವ ಅದನ್ನು ಸುಡ್ತಾರೆ. ಸಾಮಾನ್ಯ ಜನರನ್ನು ಕೂಡ ಅವ್ರೇನಾದರೂ ಸತ್ತರೆ 49 ದಿನ ತನಕ ಅವ್ರ ದೇಹನ ಹಾಗೆ ಇಟ್ಟು ಪೂಜೆ ಮಾಡಿ ನಂತರ ಏನು ಮಾಡ್ತಾರೆ, ಅವ್ರ ದೇಹನ ಬೆಳಗಿನ ಜಾವ 49 ದಿವಸ ಆದಮೇಲೆ ಬೆಳಗಿನ ಜಾವ ತಗೊಂಡು ಅದನ್ನು ಸುಡ್ತಾರೆ. ಅಲ್ಲಿಯ ಬುದ್ಧ ದೈವನಿಗೆ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮ್ಗಳ ಥರನೇ ವಾದ್ಯಗಳು ಎಲ್ಲ ಇರುತ್ತೆ, ಪೂಜೆನೂ ಮಾಡ್ತಾರೆ, ಗಂಧದ ಕಡ್ಡಿಯಿಂದನೇ ಪೂಜೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಚಪ್ಪಲಿ ಏನಾದರೂ ಹಾಕ್ಕೊಂಡ್ರೆ ಮೈಲಿಗೆ ಆಯಿತು ಅಥವಾ ಚಪ್ಪಲಿನ ನಾವು ಹಾಕ್ಕೊಂಡು ನಾವು ಸ್ನಾನನೇ ಮಾಡಿ ದೇವರಿಗೆ ಪೂಜೆ ಮಾಡಬೇಕು, ಆ ಚಪ್ಪಲಿ ಕಾಲಲ್ಲಿ ನಾವು ಹೋಗಬಾರ್ದು, ಈ ಥರ ಎಲ್ಲ ಆಚರಣೆಗಳನ್ನ ಮಾಡ್ತೀವಿ. ಆದರೆ ಅಲ್ಲಿ ಚಪ್ಪಲಿಯನ್ನು ಹಾಕ್ಕೊಂಡೇ ಆ ದೇವರಿಗೆ ಪೂಜೆ ಮಾಡ್ತಾರೆ ಅಥವಾ ಬುದ್ಧನಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ನಮ್ಮಲ್ಲಿ ದೇವರಿಗೆ ಅಂತ ನೈವೇದ್ಯ ಅಂತ ಪ್ರಸಾದ ಅಥವಾ ಬೇರೆ ಬೇರೆ ಊಟ ಅಥವಾ
ಕೆಲವೊಂದು ಆಹಾರವನ್ನು ಅಲ್ಲಿ ನಾವು ಇಡ್ತೀವಿ. ಆದರೆ ಇವರು ಅಲ್ಲಿ ಪೂಜೆಗೆ ಅಂತ ಚಾಕ್ಲೇಟ್, ಲೇಸ್, ಚಿಪ್ಸ್, ಕೂಲ್ ಡ್ರಿಂಕ್ಸ್ ಈ ಥರ ತಿನಿಸುಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಎಷ್ಟು ವಿಚಿತ್ರ ಅಲ್ವಾ? ಇನ್ನೊಂದು ವಿಷಯ ಏನಂದರೆ, ಟಿಬೇಟಿಯನ್ಸ್ ಅಂತ ಅಂದರೆ ನಾವು ಯಾವಾಗಲೂ ಆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕ್ಕೊಂಡಿರೋರು ಅಥವಾ ಸುತ್ಕೊಂಡಿರೋರು ಅಂತ ನಾವು ಅನ್ಕೊತೀವಿ. ಆದರೆ ಅದು ಕಾಮನ್ ಆಗಿ ಅವರು ನಮ್ಮ ಥರನೇ ಬಟ್ಟೆಗಳನ್ನು ಹಾಕ್ಕೊಳ್ತಾರೆ. ಬಟ್ ಆ ಥರ ಹಾಕ್ಕೊಳ್ಳೋರು ಅಂದರೆ ಆ ಕೆಂಪು ಬಟ್ಟೆಯನ್ನು ಸುತ್ಕೊಳ್ಳೋರು ಯಾರು, ಆ ಥರ ವಸ್ತ್ರವನ್ನು ಧರಿಸೋರು ಯಾರು ಅಂತ ಹೇಳಿದ್ರೆ, ನಮ್ಮಲ್ಲಿ ಹೇಗೆ ದೀಕ್ಷೆಯನ್ನು ತೊಗೊಂಡು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೋ ಅದೇ ಥರ ಅವರ ಧರ್ಮದಲ್ಲೂ ಕೂಡ ತಮ್ಮ ಸರ್ವಸ್ವವನ್ನೇ ದೇವರಿಗೆ ಅರ್ಪಿಸಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರ್ತಾರೆ. ಅಂದರೆ ಬ್ರಹ್ಮಚಾರಿಗಳಾಗಿರ್ತಾರೆ. ಅಂಥವರು ಈ ರೀತಿ ಬಟ್ಟೆಗಳನ್ನು ಹಾಕೊಳ್ತಾರೆ. ಅದರಲ್ಲಿ ಹುಡುಗಿಯರು ಬ್ರಹ್ಮಚಾರಿಗಳಾಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರ್ತಾರೆ. ಮತ್ತು ಅವರು ಚೀಫ್ ಅಥವಾ ಸರ್ವಾಧಿಕಾರಿಗಳನ್ನು ಈ ಬ್ರಹ್ಮಚಾರಿಗಳನ್ನೇ ಆಯ್ಕೆ ಮಾಡ್ತಾರೆ. ಹೇಗಂದರೆ, ಮೊದಲು ಸರ್ವಾಧಿಕಾರಿಗಳು ಯಾರಿರ್ತಾರೆ ಅವರೇ ಮರುಜನ್ಮ ಪಡ್ಕೊಂಡು ಮುಂದಿನ ಸರ್ವಾಧಿಕಾರಿ ಅಂತಲೂ ಅವರು ಕೆಲವು ಗುಣಗಳಿಂದ ಅವರು ಆಯ್ಕೆ ಮಾಡ್ತಾರಂತೆ. ಹಾಗೆ ಬ್ರಹ್ಮಚಾರಿಗಳು ಅಂದರೆ ಯಾರು ಈ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರ್ತಾರೆ ಅವರ ಭಾಷೆಯಲ್ಲಿ ಹುಡುಗರಿಗೆ ಲಾಮಗಳು ಅಂತ ಕರೀತಾರೆ, ಹುಡುಗಿಯರಿಗೆ ಅನಿ ಅಂತ ಕರೀತಾರೆ. ಅದೇ ಇಂಗ್ಲೀಷಲ್ಲಿ ಹುಡುಗರಿಗೆ ಮಾಂಕ್ ಅಂತ ಕರೀತಾರೆ, ಹುಡುಗಿಯರಿಗೆ ನನ್ ಅಂತ ಕರೀತಾರೆ. ಬೈಲ್ಕುಪ್ಪ ಸುತ್ತ 11ರಿಂದ 20 ಕ್ಯಾಂಪ್ಗಳು ಕಂಡುಬರುತ್ತೆ. ನಮ್ಮಲ್ಲಿ ಹೇಗೆ ಹಳ್ಳಿಗಳು ಅಂತ ಕರಿತೀವಿ, ಹಾಗೆ ಒಂದು ಕ್ಯಾಂಪ್ನ ಒಂದು ಏರಿಯಾ ಅಥವಾ ಒಂದು ಹಳ್ಳಿಯಾಗಿ ಕರೀತಾರೆ. ಅದರಲ್ಲಿ ಗೋಲ್ಡನ್ ಟೆಂಪಲ್ 4ನೇ ಕ್ಯಾಂಪ್ ಆಗಿರುತ್ತೆ. ಎಷ್ಟು ವರ್ಷ ಆಯ್ತು ಬಂದು? मुझे ये टेम्पल कितने साल में बनाए वो तो पता नहीं, पर मैं आने वक्त पे ये टेम्पल ऐसा नहीं था. थोड़ा डेवलपमेंट करे अभी बहुत ಅವರು ಅವರದೇ ಆದ ಧರ್ಮದ ಕೆಲವು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಅದರಲ್ಲಿ ಅವರು ಹೊಸ ವರ್ಷವನ್ನು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಆಚರಣೆ ಮಾಡ್ತಾರೆ. ಅವ್ರದ್ದೇ ಸಂಪ್ರದಾಯದಲ್ಲಿ ಅಂದರೆ ಕೆಲವೊಂದು ಸಾಂಗ್, ಡ್ಯಾನ್ಸ್ ಅಥವಾ ನಾವ್ಯಾವ ಥರ DJ ಆ ಥರ ಕೆಲವೊಂದು ಯಾವ್ದಾವ ಥರ ಹಬ್ಬಗಳ ಆಚರಣೆಗಳು ನಮ್ಮಲ್ಲಿ ಯಾವ ಥರ ವಿಭಿನ್ನವಾಗಿರುತ್ತೆ, ಅದೇ ಥರ ಅವ್ರ ಧರ್ಮಗಳಲ್ಲಿ ಅವ್ರದ್ದೇ ಹಾಡು, ಡ್ಯಾನ್ಸ್ಗಳನ್ನ ಮೂಲಕ ಏನು ಮಾಡ್ತಾರೆ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಇದಿಷ್ಟು ಅವರ ಒಂದು ಹಿನ್ನೆಲೆ. ಅದೇ ರೀತಿ ಅವರು ಆಚರಿಸುವಂಥ ಕೆಲವೊಂದು ಆಚರಣೆಗಳಾಗಿರ್ಬೋದು, ಇದಿಷ್ಟು ಆಗಿರುತ್ತೆ. ಜೊತೆಗೆ ಅವರು ತಿನ್ನುವಂಥ ಊಟ ಕೂಡ ಸ್ವಲ್ಪ ನಾವ್ಯಾವ ಥರ ತಿಂತೀವಿ ಅಥವಾ ನಮ್ಮಲ್ಲಿ ನಾವು ಯಾವ ಥರ ಊಟಗಳನ್ನು ತಿಂತೀವಿ ಅದೇ ಥರ ಸಿಮಿಲರ್ ಇದೆ. ಕೆಲವೊಂದು ಮಾತ್ರ ಅವರ ಒಂದು ಅಂದರೆ ಅವರಿಗೆ ಅಡ್ಜಸ್ಟ್ ಆಗೋ ಥರ ಬೇರೆ ಬೇರೆ ಚೈನೀಸ್ ಫುಡ್ ಆ ಥರ ಸ್ವಲ್ಪ ಅವರಲ್ಲಿ ಆಲ್ಟ್ರೇಷನ್ ಮಾಡ್ಕೊಂಡು ಊಟ ತಿನಿಸುಗಳನ್ನು ಅವ್ರು ತಿಂತಾರೆ. ಇದಿಷ್ಟು ಇವರ ಮಾಹಿತಿಗಳು. ನನಗೆ ಗೊತ್ತಾದಷ್ಟು ಮಾಹಿತಿಗಳನ್ನು ನನಗೆ ತಿಳಿದಾಗೆ ಒಂದು ಅಂದಾಜಿನ ಅಂಕಿ ಅಂಶದಲ್ಲಿ ತಿಳಿಸಿದ್ದೀನಿ. ತಪ್ಪಾಗಿದ್ರೆ ಏನು ಅನ್ಕೋಬೇಡಿ. ಸೊ ಇದನ್ನ ನೋಡ್ಬೇಕಂತ ಯಾರ್ಯಾರಿಗೆ ಕ್ಯೂರಿಯಾಸಿಟಿ ಆಗಿದೆ, ಸೊ ಯಾರ್ಯಾರು ವಿಸಿಟ್ ಮಾಡಿಲ್ಲ ಬಂದು ಇದನ್ನ ವಿಸಿಟ್ ಮಾಡಿ. ಇದಿಷ್ಟು ವಿಷಯಗಳನ್ನು ನಿಮಗೆ ತಿಳಿಸಿದ ಮೇಲೆ GS ಶಿವರುದ್ರಪ್ಪ ಅವರ ಸಾಹಿತ್ಯದ ಕೆಲವೊಂದು ಸಾಲುಗಳು ನನಗೆ ನೆನಪು ಬರುತ್ತೆ. ಜೀವನವೆಂಬುದು ಹೀಗೆ, ತೀರಲಾರದ ಪ್ರಶ್ನೆ, ನೆನಪುಗಳ ರೇಖೆ, ಹೊಳೆಯುವ ಹಳೆ ಹೊಸ ಕನಸು. ಅಂದ್ರೆ ಜೀವನದಲ್ಲಿ ಹೊಸ ಅರ್ಥಗಳನ್ನು ಹುಡುಕುವ ಹಸಿವನ್ನು ಈ ಸಾಲುಗಳು ವ್ಯಕ್ತಪಡಿಸುತ್ತೆ. ಹಾಗೆ ಅಂಗಳದಾಚೆಗೆ ಬೆಳೆದಾಗ ಮನಸ್ಸು ಹೊಸ ಬಾಳಿಗೊಪ್ಪಿತು, ಓಲೆಯ ತೊಳಕಿನಲ್ಲಿ ಹೊಸ ಕಾಲು ಚಾಲೆ ಹೊಳೆಯಿತು. ಅಂದರೆ ಸಮೂಹ ಮತ್ತು ವ್ಯಕ್ತಿಯ ಸಂಬಂಧದಲ್ಲಿ ಬೆಳೆಯುವ ಹೊಸ ವಿಚಾರಗಳನ್ನು ಅನುಭವಿಸುತ್ತದೆ. ಸೊ ಇದನ್ನ ನೋಡ್ಬೇಕಂತ ಯಾರ್ಯಾರಿಗೆ ಕ್ಯೂರಿಯಾಸಿಟಿ ಆಗಿದೆ, ಸೊ ಯಾರ್ಯಾರು ವಿಸಿಟ್ ಮಾಡಿಲ್ಲ ಬಂದು ಇದನ್ನ ವಿಸಿಟ್ ಮಾಡಿ. ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ನಂದಿನಿ ಕಲ್ಕೆರೆ. ನಮಸ್ಕಾರ. ಯಾವ್ದಾದ್ರು ಒಂದ್ ಲೈನ್ ಹೇಳ್ತೀರಾ ಕನ್ನಡ? ಎಲ್ಲ ದೇರು ಎಂತ ದೇರೋ ಇರು ಎಂದು ಈ ಕನ್ನಡವಾಗಿರು. ಜೈ ಕನ್ನಡ ಮಾತೆ. ಥ್ಯಾಂಕ್ ಯು. ಓಕೆ.